ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಟೆಕ್ ನ್ಯೂಸ್ ಎಪಿಸೋಡ್ 9ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ಮೊದಲನೇ ಟೆಕ್ ನ್ಯೂಸ್ ಬಂದು ನಥಿಂಗ್ ಕಡೆಯಿಂದ. ನಥಿಂಗ್ ಅವರು ಮೊನ್ನೆ ಅಂದ್ರೆ 7ನೇ ತಾರೀಕು ಒಂದು ಹೊಸ ಫೋನ್ ಅನ್ನ ಲಾಂಚ್ ಮಾಡಿದ್ದಾರೆ. ಆ ಫೋನ್ ನ ಹೆಸರು ನಥಿಂಗ್ ಫೋನ್ 4B ಅಂತ. ಈ ಫೋನ್ ನಥಿಂಗ್ ಬ್ರ್ಯಾಂಡ್ ಅಲ್ಲೇ ಚೀಪೆಸ್ಟ್ ಫೋನ್ ಅಂತ ನಥಿಂಗ್ ಅವರು ಹೇಳ್ಕೊಂಡಿದ್ದಾರೆ. ಈ ಫೋನ್ ಅನ್ನ 3 ಕಲರ್ ನಲ್ಲಿ ಲಾಂಚ್ ಮಾಡಿದ್ದಾರೆ, ಬ್ಲಾಕ್, ವೈಟ್ ಮತ್ತೆ ಬ್ಲೂ. ಮತ್ತೆ ಸ್ಪೆಷಲ್ ಎಡಿಷನ್ ಅಂತ ರೆಡ್, ಮ್ಯಾಟ್ ರೆಡ್ ಅಲ್ಲಿ RCB ಗೆ ಒಂದು ಗೌರವನ ಸಲ್ಲಿಸೋಕೋಸ್ಕರ ರೆಡ್ ಕಲರ್ ಅಲ್ಲಿ ಬಿಟ್ಟಿದ್ದಾರೆ. ಅದು ಲಿಮಿಟೆಡ್ ಎಡಿಷನ್. ಇದರ ಡಿಸೈನ್ ಬಗ್ಗೆ ಮಾತಾಡೋದಾಯ್ತು ಅಂತಂದ್ರೆ ಹಿಂದೆಗಡೆ ಫುಲ್ಲು ಈಗ ಐಫೋನ್ 17 Pro Max ಏನಿದೆ ಅದೇ ರೀತಿ ಫುಲ್ಲು ಎಡ್ಜ್ ವರ್ಗು ಆ ಒಂದು ಕ್ಯಾಮ್ರಾ ಮಾಡಲು ಸ್ಟ್ರೆಚ್ ಆಗಿದೆ. ಮತ್ತೆ 2 ಕ್ಯಾಮ್ರಾ ಸಿಗುತ್ತೆ ನಿಮಗೆ ಹಿಂದಗಡೆ. ಮತ್ತೆ ಗ್ಲಿಫ್ ಇಂಟರ್ಫೇಸ್ ಕೂಡ ಇದೆ. ಅದರಲ್ಲಿ 7 LED ಲೈಟ್ ಗಳಿದಾವೆ ಹಿಂದಗಡೆ. ಅದು ನಿಮ್ಮ ಬ್ಯಾಟ್ರಿ ಪರ್ಸೆಂಟೇಜು ಮತ್ತೆ ಸ್ವಿಗ್ಗಿ ಝೊಮ್ಯಾಟೋನಂತಹ ಡೆಲಿವರಿ ಸ್ಟೇಟಸ್ ನ ಕೂಡ ಈ ಒಂದು ಗ್ಲಿಫ್ ಇಂಟರ್ಫೇಸ್ ನಲ್ಲಿ ತೋರಿಸುತ್ತೆ. ಆಮೇಲೆ ಮೇನ್ ಥಿಂಗು ಇದರ ಬ್ಯಾಟ್ರಿ. ಭಾರತಕ್ಕೋಸ್ಕರನೇ ಸ್ಪೆಷಲ್ ಆಗಿ 6000 mAh ಕೆಪಾಸಿಟಿಯ ಬ್ಯಾಟರಿಯನ್ನ ಕೊಟ್ಟಿದ್ದಾರೆ. ಬೇರೆ ದೇಶಗಳಲ್ಲಿ 5200 mAh ಕೆಪಾಸಿಟಿಯ ಬ್ಯಾಟರಿಯನ್ನ ಕೊಟ್ಟಿದ್ದಾರೆ. ಭಾರತದಲ್ಲಿ ಲಾಂಚ್ ಆಗಿರುವಂತಹ ಮಾಡೆಲ್ಸ್ ಗಳಿಗೆ ಮಾತ್ರ 6000 mAh ಕೆಪಾಸಿಟಿ ಬ್ಯಾಟರಿಯನ್ನ ಕೊಟ್ಟಿದ್ದಾರೆ. ಇದರಲ್ಲಿ IP64 ವಾಟರ್ ಮತ್ತೆ ಡಸ್ಟ್ ರೆಸಿಸ್ಟೆಂಟ್ ರೇಟಿಂಗ್ ಕೂಡ ಇದೆ. ಇದರ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರ ಡಿಸ್ಪ್ಲೇ ಸೈಜ್ ಬಂದು 6.77 ಇಂಚಸ್ ನ ಫುಲ್ HD ಪ್ಲಸ್ ಸೂಪರ್ AMOLED 120 Hz ನ ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಆಗುವಂತ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಪ್ರೊಸೆಸರ್ ಬಂದು Qualcomm Snapdragon 6 Gen 4. ಈ ಚಿಪ್ ಸೆಟ್ 4 nm ನಲ್ಲಿ ಬಿಲ್ಡ್ ಆಗಿದೆ. ಮತ್ತೆ ಮೆಮೊರಿ ಅಂಡ್ ಸ್ಟೋರೇಜ್ ಬಗ್ಗೆ ಮಾತಾಡೋದಾದ್ರೆ ಸ್ಟಾರ್ಟಿಂಗ್ ಬೇಸ್ ವೇರಿಯಂಟ್ ಅಲ್ಲಿ 8GB RAM ಮತ್ತೆ 128GB ಸ್ಟೋರೇಜ್ ಮತ್ತೆ ಸೆಕೆಂಡ್ ವೇರಿಯಂಟ್ ಅಲ್ಲಿ 256GB ಸ್ಟೋರೇಜ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ 50MP ಮೇನ್ ಕ್ಯಾಮ್ರಾ. ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಒಂದಿಗೆ ಬರುತ್ತೆ. ಮತ್ತೆ ಇನ್ನೊಂದು ಕ್ಯಾಮ್ರಾ 8MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೂಡ ಇದೆ. ಇನ್ನು ಫ್ರಂಟ್ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ 16MP ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಬ್ಯಾಟ್ರಿ 6000 mAh ಮತ್ತೆ 33W ಫಾಸ್ಟ್ ಚಾರ್ಜಿಂಗ್ ನ ಕೊಟ್ಟಿದ್ದಾರೆ. ಆದ್ರೆ ಬಾಕ್ಸ್ ಒಳಗಡೆ ಯಾವುದೇ ಚಾರ್ಜರ್ ಇರೋದಿಲ್ಲ. ಇನ್ನು ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ Android 16 ನಥಿಂಗ್ OS 4.1 ನ ಕೊಟ್ಟಿದ್ದಾರೆ. 3 ವರ್ಷ ಅಪ್ಡೇಟ್ ನ ಗ್ಯಾರಂಟಿ ಒಂದಿಗೆ. ಇದಿಷ್ಟು ಇದರ ಮೇನ್ ಫೀಚರ್ಸ್. ಇದರ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಬೇಸ್ ವೇರಿಯಂಟ್ ಗೆ 34,999 ರೂಪಾಯಿ ಇಟ್ಟಿದ್ದಾರೆ. ಇದು ನಥಿಂಗ್ ಅವರ ಪ್ರಕಾರ ಚೀಪೆಸ್ಟ್. ನಥಿಂಗ್ ಬ್ರ್ಯಾಂಡ್ ಅಲ್ಲೇ ಚೀಪೆಸ್ಟ್ ಫೋನ್ ಇದು. 256 ವೇರಿಯಂಟ್ ಗೆ 38,999 ರೂಪಾಯಿ ಇಟ್ಟಿದ್ದಾರೆ. ಈ ಫೋನ್ಗಳು ಜುಲೈ 14ನೇ ತಾರೀಕಿನಿಂದ ಸೇಲ್ ಗೆ ಬರ್ತವೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಗೂಗಲ್ ಕಡೆಯಿಂದ. ಗೂಗಲ್ ಅವರು ಮೇಡ್ ಬೈ ಗೂಗಲ್ ಅನ್ನೋ ಒಂದು ಇವೆಂಟ್ ಅನ್ನ, ಶೋಕೇಸ್ ಇವೆಂಟ್ ಅನ್ನ ಆಗಸ್ಟ್ ತಿಂಗಳು 12ನೇ ತಾರೀಕು ಅಫಿಷಿಯಲ್ ಆಗಿ ನಡೆಯುತ್ತೆ ಅಂತ ಗೂಗಲ್ ಅವರು ಹೇಳಿದ್ದಾರೆ. ಈ ಇವೆಂಟ್ ಆಗೋದು ನ್ಯೂಯಾರ್ಕ್ ನಲ್ಲಿ ಆಗಸ್ಟ್ 13ನೇ ತಾರೀಕು ಬೆಳಗಿನ ಜಾವ 3:30ಕ್ಕೆ ಇದು ಸ್ಟಾರ್ಟ್ ಆಗುತ್ತೆ. ಈ ಇವೆಂಟ್ ನಲ್ಲಿ Pixel 11 ಫೋನ್ ಗಳ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ. ಮೊದಲನೇದು Pixel 11, ಎರಡನೇದು Pixel 11 Pro, ಮೂರನೇದು Pixel 11 Pro XL ಮತ್ತೆ Pixel 11 Pro Fold ಅಂತ 4 ಫೋನ್ ಗಳನ್ನ ಅನೌನ್ಸ್ ಮಾಡ್ತಾರೆ. ಮತ್ತೆ Pixel Glow ಅನ್ನೋ ಹೊಸ ಫೀಚರ್ ಅನ್ನ ಪರಿಚಯ ಪಡಿಸ್ತಾರೆ. ಈ ಸಲ ಬರುವಂತ ಫೋನ್ ಗಳಲ್ಲಿ ಮೊದಲು ಬಂದಂತ ಫೋನ್ ಗಳಲ್ಲಿ 128GB ಬೇಸ್ ವೇರಿಯಂಟ್ ಇಂದ ಸ್ಟಾರ್ಟ್ ಆಗ್ತಾ ಇತ್ತು. ಆದ್ರೆ ಈ ಸಲ ಬರುವಂತ ಫೋನ್ ಗಳಲ್ಲಿ 256GB ಬೇಸ್ ವೇರಿಯಂಟ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. 128GB ವೇರಿಯಂಟ್ ನಿಮ್ಗೆ ಸಿಗಲ್ಲ. ನೆಕ್ಸ್ಟ್ Pixel Watch 5 ಕೂಡ ಲಾಂಚ್ ಆಗುತ್ತೆ ಇದೇ ಇವೆಂಟ್ ನಲ್ಲಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಸ್ಯಾಮ್ಸಂಗ್ ಕಡೆಯಿಂದ. ಸ್ಯಾಮ್ಸಂಗ್ ಅವರು ತಮ್ಮ ಅನ್ಪ್ಯಾಕ್ಡ್ ಇವೆಂಟ್ ಅನ್ನ ಇದೇ ತಿಂಗಳು ಜುಲೈ 22ನೇ ತಾರೀಕು ಅನೌನ್ಸ್ ಮಾಡಿದ್ದಾರೆ. ಈ ಇವೆಂಟ್ ಸಾಯಂಕಾಲ 6:30ಕ್ಕೆ ಅಂದ್ರೆ ಜುಲೈ 22ನೇ ತಾರೀಕು 6:30ಕ್ಕೆ ಲೈವ್ ಸ್ಟ್ರೀಮ್ ಆಗುತ್ತೆ ಅಂತ ಅಫಿಷಿಯಲ್ ಆಗಿ ಹೇಳಿದ್ದಾರೆ. ಈ ಇವೆಂಟ್ ನಲ್ಲಿ ಹೊಸ ಫೋಲ್ಡಬಲ್ ಫೋನ್ ಗಳನ್ನ ಅನೌನ್ಸ್ ಮಾಡ್ತಾರೆ. ಅದರಲ್ಲಿ 3 ಮಾಡೆಲ್ ಗಳಿದಾವೆ. ಮೊದಲನೇದು ಗ್ಯಾಲಕ್ಸಿ Z Flip 8 ಮತ್ತೆ ಗ್ಯಾಲಕ್ಸಿ Z Fold 8, ಗ್ಯಾಲಕ್ಸಿ Z Fold 8 ಅಲ್ಟ್ರಾ ಅನ್ನೋ ಮಾಡೆಲ್ ಗಳನ್ನ ಲಾಂಚ್ ಮಾಡ್ತಾರೆ. ಈ ಫೋನ್ ಗಳ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಇದರಲ್ಲಿ ತೆಳುವಾದ ಅಂದ್ರೆ ತುಂಬಾ ತಿನ್ ಆಗಿರುವಂತ ಇಂಜ್ ಸಿಗುತ್ತೆ ನಿಮ್ಗೆ. ಮತ್ತೆ ಲೈಟ್ ವೈಟ್ ಇರುತ್ತೆ. ಇದರಲ್ಲಿ ಪ್ರೊಸೆಸರ್ ಬಂದು ಸ್ನ್ಯಾಪ್ಡ್ರಾಗನ್ 8 ಅಲ್ಟ್ರಾ ಪ್ರೊಸೆಸರ್ ಇದೆ. ಮತ್ತೆ ಸುಧಾರಿತ ಗ್ಯಾಲಕ್ಸಿ A ವೈಶಿಷ್ಟ್ಯಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಈ ಫೋನ್ ಗಳ ಜೊತೆಗೆ ಗ್ಯಾಲಕ್ಸಿ ವಾಚ್ 9 ಮತ್ತು ಗ್ಯಾಲಕ್ಸಿ ವಾಚ್ ಅಲ್ಟ್ರಾ 2 ಸ್ಮಾರ್ಟ್ ವಾಚ್ ಗಳನ್ನ ಲಾಂಚ್ ಮಾಡ್ತಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಮೆಟಾ ಕಡೆಯಿಂದ. ಮೆಟಾದವರು AI ಇಮೇಜ್ ಜನರೇಷನ್ ಗೆ ಒಂದು ಹೊಸ ಫೀಚರ್ ಅನ್ನ ಕೊಟ್ಟಿದ್ದಾರೆ. ಇದ್ರ ಹೆಸರು ಮ್ಯೂಸ್ ಇಮೇಜ್ ಅಂತ. ಈ ಫೀಚರ್ ಅನ್ನ ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸ್ಆಪ್ ಮತ್ತು ಮೆಟಾ AI ಚಾಟ್ ಬಾಟ್ ಗಳಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಈ ಒಂದು ಫೀಚರ್ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಗಾಗಿ 30ಕ್ಕೂ ಹೆಚ್ಚು ಹೊಸ AI ಎಫೆಕ್ಟ್ ಗಳನ್ನ ನಿಮ್ಗೆ ಕೊಡುತ್ತೆ. ಮತ್ತೆ ವಾಟ್ಸ್ಆಪ್ ಚಾಟ್ ಗಳಲ್ಲೇ ಚಿತ್ರಗಳನ್ನ ಅಂದ್ರೆ ಇಮೇಜ್ ಗಳನ್ನ ಜನರೇಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಈ ಜನರೇಟ್ ಮಾಡಿದಂತ ಇಮೇಜ್ ಗಳಲ್ಲಿ ಟೆಕ್ಸ್ಟ್ ಗಳು ಮತ್ತು QR ಕೋಡ್ ಗಳನ್ನ ಅಕ್ಯುರೇಟ್ ಆಗಿ ಜನರೇಟ್ ಮಾಡಿ ಕೊಡುತ್ತೆ. ಇದ್ರ ಮುಖಾಂತರ ಎಷ್ಟೋ ಬ್ರ್ಯಾಂಡ್ ಗಳಿಗೆ ಆಡ್ಸ್ ಗಳನ್ನ ಕೊಡಕ್ಕೆ ಅಂದ್ರೆ ಜಾಹೀರಾತುಗಳನ್ನ ಕೊಡಕ್ಕೆ ಹೆಲ್ಪ್ ಆಗುತ್ತೆ. ಈ ಫೀಚರ್ ಪೇಡು ಕೂಡ ಇದೆ, ಫ್ರೀನು ಕೂಡ ಇದೆ. ಯಾವ್ದನ್ನ ಬೇಕಾದ್ರೂ ನೀವು ಯೂಸ್ ಮಾಡಬಹುದು. ಸದ್ಯಕ್ಕೆ ಇದು ಕೆಲವು ಕಡೆ ಮಾತ್ರ ಅವೈಲಬಿಲಿಟಿ ಇದೆ. ಅತಿ ಶೀಘ್ರದಲ್ಲಿ ಫೇಸ್ಬುಕ್ ಮೆಸೆಂಜರ್ಗೂ ಕೂಡ ಬರುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಅಗೇನ್ ಮೆಟಾದಿಂದಾನೆ. ಮೆಟಾದವ್ರಿಗೆ ನಮ್ಮ ಇಂಡಿಯನ್ ಸೆಂಟ್ರಲ್ ಗವರ್ಮೆಂಟ್ ಒಂದು ನೋಟಿಸ್ ಅನ್ನ ಕೊಟ್ಟಿದೆ. ಯಾಕಪ್ಪ ಅಂತಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಲ್ಗ್ಯಾರಿಟಿ ಹೊಂದಿದಂತ ಆಡ್ಸ್ ಗಳು ಪ್ಲೇ ಆದ ಕಾರಣ ಈ ತರ ಆಡ್ಸ್ ಗಳನ್ನ ಪ್ಲೇ ಮಾಡ್ಬೇಕು ಅಂತಂದ್ರೆ ಇನ್ಸ್ಟಾಗ್ರಾಮ್ ಅವ್ರಿಗೆ ಆ ಆಡ್ಸ್ ಗಳನ್ನ ಯಾವ ಬ್ರ್ಯಾಂಡ್ ಗಳು ಪ್ಲೇ ಮಾಡಿರ್ತಾರೆ
ಅಂದ್ರೆ ಕೊಟ್ಟಿರ್ತಾರೆ, ಅವರು ದುಡ್ಡನ್ನ ಕೊಟ್ಟಿರ್ಬೇಕು. ಈ ತರ ಆಡ್ಸ್ ಗಳನ್ನ ದುಡ್ಡಿಸ್ಕೊಂಡು ಪ್ಲೇ ಮಾಡಿದಿರಿ ಅನ್ನೋ ಒಂದು ಉದ್ದೇಶಕ್ಕೆ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇದ್ರೂ ಕೂಡ ಇದನ್ನ ನೀವು ಫೈಂಡ್ ಮಾಡದೆ ನಿಮ್ಗೆ ಗೊತ್ತಿದ್ರು ಕೂಡ ಇದನ್ನ ಪ್ಲೇ ಆಗಕ್ ಬಿಟ್ಟಿರೋದು ತಪ್ಪು ಅಂತ ಹೇಳಿ ಆ ನೋಟಿಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದು ಪ್ಲೇ ಆದ ತಕ್ಷಣ ನೀವು ಅದನ್ನ ಫೈಂಡ್ ಔಟ್ ಮಾಡಿ ಆ ಅಕೌಂಟ್ ಅನ್ನ ಮತ್ತೆ ಆಡ್ಸ್ ಅನ್ನ ಡಿಲೀಟ್ ಮಾಡ್ಬೇಕಿತ್ತು, ಯಾಕೆ ಮಾಡಿಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ಮೆಟಾದವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಆ ಅಕೌಂಟ್ಸ್ ಗಳನ್ನ ಮತ್ತೆ ಆಡ್ಸ್ ಗಳನ್ನ ನಾವು ಡಿಲೀಟ್ ಮಾಡಿದೀವಿ ಅಂತ ಮೆಟಾದವರು ಹೇಳ್ಕೊಂಡಿದ್ದಾರೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದು ಇಂಡೋನೇಷಿಯಾದಿಂದ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು. ಅದು ಇಂಡೋನೇಷಿಯಾದಲ್ಲಿ ನಡೆದಂತ ವಿಡಿಯೋ. ಒಂದು ಆಫೀಸ್ ಅಲ್ಲಿ ಒಂದು ಹ್ಯೂಮನೈಡ್ ರೋಬೋಟ್ ಅಲ್ಲಿರುವಂತ ಎಂಪ್ಲಾಯ್ಸ್ ಗಳಿಗೆ ಅಟ್ಯಾಕ್ ಮಾಡೋ ರೀತಿ ಒಂದು ವಿಡಿಯೋ ವೈರಲ್ ಆಗಿತ್ತು. ಈ ವಿಡಿಯೋನ ಎಲ್ಲಾ ನೋಡಿ ಹ್ಯೂಮನೈಡ್ ರೋಬೋಟ್ ಅಟ್ಯಾಕ್ ಮಾಡ್ಬಿಡ್ತು ಮನುಷ್ಯರ ಮೇಲೆ ಅಂತ ತಪ್ಪು ತಿಳ್ಕೊಂಡಿದ್ರು. ಆದ್ರೆ ಇದು ಆ ರೀತಿ ಆಗಿಲ್ಲ. ಇದರ ಕ್ಲಾರಿಫಿಕೇಶನ್ ಏನಪ್ಪಾ ಅಂತಂದ್ರೆ, ಈ ಒಂದು ಹ್ಯೂಮನೈಡ್ ರೋಬೋಟ್ ನ ಹೆಸರು ಜೋಕೋ ಅಂತ ಹೇಳಿ. ಈ ಒಂದು ರೋಬೋಟ್ ಗೆ ಕುಂಫು ರೀತಿ ಪ್ರೋಗ್ರಾಮಿಂಗ್ ಮಾಡಲಾಗಿತ್ತು. ಅಂದ್ರೆ ಸ್ಟಂಟ್ ಮಾಡೋ ರೀತಿ, ಅಂದ್ರೆ ಕುಂಫು ಮಾಡುವಾಗ ಏನೆಲ್ಲ ಸ್ಟಂಟ್ ಮಾಡ್ತಾರೆ ಆ ರೀತಿ ಪ್ರೋಗ್ರಾಮಿಂಗ್ ನ ಮಾಡಲಾಗಿತ್ತು. ಅದಕ್ಕೋಸ್ಕರ ಈ ರೋಬೋಟ್ ಫೈಟ್ ಮಾಡೋ ರೀತಿ ಆ ವಿಡಿಯೋದಲ್ಲಿ ಕಾಣಿಸ್ಕೊಂಡಿದೆ. ಆದ್ರೆ ಅಲ್ಲಿದ್ದಂತ ಎಂಪ್ಲಾಯ್ಸ್ ಗಳು ಯಾರು ಕೂಡ ಎದುರ್ಕೊಂಡಿರ್ಲಿಲ್ಲ. ಬದಲಾಗಿ ಅವ್ರ ಫೋನ್ ಅಲ್ಲಿ ಇದನ್ನ ವಿಡಿಯೋ ಮಾಡ್ಕೊಂಡು ನಗ್ತಾ ಇದ್ರು. ಈ ವಿಡಿಯೋ ಆ ರೋಬೋಟ್ ನ ಯಾರು ತಯಾರು ಮಾಡಿದ್ರು ಆ ಟೀಮು ಪ್ರಮೋಷನ್ ಗೆ ಅಂತ ಬಳಸ್ಕೊಂಡಿದ್ದಂತ ವಿಡಿಯೋ. ಅದಕ್ಕೆ ತಪ್ಪು ಟೈಟಲ್ ಹಾಕಿ ಅಟ್ಯಾಕ್ ಮಾಡ್ತು ಅನ್ನೋ ರೀತಿ ಪೋಸ್ಟ್ ಮಾಡಿದ್ದಾರೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದು ಆಪಲ್ ಕಡೆಯಿಂದ. ಆಪಲ್ ಮತ್ತು ಬ್ರಾಡ್ಕಾಮ್ ಅನ್ನೋ ಕಂಪನಿಗಳು ಚಿಪ್ ಸಪ್ಲೈ ಪಾರ್ಟ್ನರ್ಶಿಪ್ ಅನ್ನ 2031 ಅಫಿಷಿಯಲ್ ಆಗಿ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ. ಈ ಬ್ರಾಡ್ಕಾಮ್ ಕಂಪನಿ ಮುಂದೆ ಬರೋ ಆಪಲ್ ಡಿವೈಸ್ ಗಳಿಗೆ ASIC ಅಂದ್ರೆ ಅಪ್ಲಿಕೇಶನ್ ಸ್ಪೆಸಿಫಿಕ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಈ ರೀತಿ ಸಿಲಿಕಾನ್ ಪ್ರಾಡಕ್ಟ್ ಗಳನ್ನ ಡಿಸೈನ್ ಮಾಡಿ ಸಪ್ಲೈ ಮಾಡ್ತೀವಿ ಅಂತ ಹೇಳ್ಕೊಂಡಿದೆ. ಈ ಚಿಪ್ ಗಳು ಕೆಲಸಗಳನ್ನ ಮ್ಯಾನೇಜ್ ಮಾಡಕ್ಕೆ ಯೂಸ್ ಆಗ್ತವೆ. ಮತ್ತೆ ಆಪಲ್ ಪ್ರಾಡಕ್ಟ್ಸ್ ಗಳಿಗೆ ಬೇಕಾಗಿರುವ ಫ್ರೀಕ್ವೆನ್ಸಿ ಚಿಪ್ಸ್, ವೈಫೈ ಮತ್ತು ಬ್ಲೂಟೂತ್ ಮಾಡೆಲ್ ಗಳನ್ನ ಸಪ್ಲೈ ಮಾಡ್ತೀವಿ ಅಂತ ಹೇಳ್ಕೊಂಡಿದೆ. ಈ ಬ್ರಾಡ್ಕಾಮ್ ಕಂಪನಿಯ ವರ್ಷದ ಇನ್ಕಮ್ ನಲ್ಲಿ 20% ಆಪಲ್ ದಾಗಿದೆ. ಮತ್ತೆ ಈ ಒಂದು ನ್ಯೂಸ್ ಬರ್ತಿದಂಗೆನೆ ಶೇರ್ ಮಾರ್ಕೆಟ್ ನಲ್ಲಿ 4% ಶೇರ್ ಪ್ರೈಸ್ ಜಾಸ್ತಿ ಆಗಿದೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದು ಹೇಗೆ ನಥಿಂಗ್ ಕಡೆಯಿಂದನೇ. ನಥಿಂಗ್ ಅವರು N4B ನಥಿಂಗ್ ಫೋನ್ 4B ಅಂತ ಒಂದು ಹೊಸ ಫೋನ್ ಅನ್ನು ಲಾಂಚ್ ಮಾಡಿದ್ರು ಅಂತ ಹೇಳಿದ್ನಲ್ಲ, ಅದ್ರ ಜೊತೆಗೆ ನಥಿಂಗ್ ಏರ್ 3A ಅನ್ನೋ ಒಂದು ಇಯರ್ ಬಡ್ಸ್ ಅನ್ನ ಲಾಂಚ್ ಮಾಡಿದ್ದಾರೆ. ಈ ಇಯರ್ ಬಡ್ಸ್ ನ ಪ್ರೈಸ್ 8,000 ದಿಂದ 9,000 ಆಗುತ್ತೆ. ಈ ಇಯರ್ ಬಡ್ಸ್ ನ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ಇಯರ್ ಬಡ್ಸ್ ನಲ್ಲಿ ನೀವು ಸೌಂಡ್ ರೆಕಾರ್ಡ್ ನ ಕೂಡ ಮಾಡಬಹುದು. ಈ ಒಂದು ಇಯರ್ ಬಡ್ಸ್ ನಲ್ಲಿ ಇನ್ಬಿಲ್ಟ್ ಆಗಿ 32 MB ಸ್ಟೋರೇಜ್ ಕೂಡ ನಿಮ್ಗೆ ಸಿಗುತ್ತೆ. ಮತ್ತೆ ಆಡಿಯೋ ಸ್ನ್ಯಾಪ್ ಶಾಟ್ ಕೂಡ ನೀವು ತಗೋಬಹುದು. ಅಂದ್ರೆ ನೀವು ಇಷ್ಟು ಸೆಕೆಂಡ್ಸ್ ಅಂತ ಅದನ್ನ ರೆಕಾರ್ಡ್ ಮಾಡ್ಕೋಬಹುದು. ನೀವು ರೆಕಾರ್ಡ್ ಮಾಡೋಕೆ ಏನ್ ಟೈಮ್ ನ ಇದ್ ಮಾಡಿರ್ತೀರಾ ಅದಕ್ಕೆ ಬಿಫೋರ್ 30 ಸೆಕೆಂಡ್ಸ್ ಇಂದ ಕೂಡ ನೀವು ರೆಕಾರ್ಡ್ ಮಾಡ್ಕೋಬಹುದು. ಆ ರೀತಿ ಫೀಚರ್ಸ್ ನ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ನೀವು ಇದರಲ್ಲಿ 2 ಗಂಟೆಗಳ ಕಾಲ ಕಾಲ್ ರೆಕಾರ್ಡಿಂಗ್ ಕೂಡ ಮಾಡಬಹುದು. ರೆಕಾರ್ಡ್ ಆದಂತ ಆಡಿಯೋಗಳು ನಥಿಂಗ್ X ಆಪ್ ನಲ್ಲಿ ಸಿಂಕ್ ಆಗ್ತವೆ. ಅಲ್ಲೇ ನೀವು ಇದನ್ನ ಕೇಳಬಹುದು. ಮತ್ತೆ ಎಡಿಟ್ ಕೂಡ ಮಾಡಬಹುದು. AI ಹೆಲ್ಪ್ ನ ತಗೊಂಡು ಅದನ್ನ ಟೆಕ್ಸ್ಟ್ ಗೆ ಕನ್ವರ್ಟ್ ಮಾಡಬಹುದು. ಇದರಲ್ಲಿ ANC ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ 17% ಇಂಪ್ರೂವ್ ಆಗಿದೆ ಅಂತ ಹೇಳಿದ್ದಾರೆ. ಇದರಲ್ಲೂ ಕೂಡ ನಥಿಂಗ್ ನ ಯೂನಿಕ್ ಡಿಸೈನ್, ಟ್ರಾನ್ಸ್ಪರೆಂಟ್ ಡಿಸೈನ್ ಇದರಲ್ಲೂ ಕೂಡ ಇದೆ. ಈ ಒಂದು ಇಯರ್ ಬಡ್ಸ್ ಡಿಫ್ರೆಂಟ್ ಕಲರ್ ಅಲ್ಲಿ ಬರುತ್ತೆ. ವೈಟ್ ಮತ್ತೆ ಬ್ಲಾಕ್, ಯೆಲ್ಲೋ ಮತ್ತೆ ಹೊಸದಾಗಿ ಪಿಂಕ್ ಕಲರ್ ಅನ್ನ ಕೂಡ ಬಿಟ್ಟಿದ್ದಾರೆ. ಇನ್ನು ಬ್ಯಾಟರಿ ಲೈಫ್ ಬಗ್ಗೆ ಮಾತಾಡೋದಾದ್ರೆ, ಇದು ANC ಆಫ್ ಆಗಿದ್ದಾಗ 10 ಗಂಟೆಗಳವರೆಗೆ ಬ್ಯಾಟರಿ ಬ್ಯಾಕಪ್ ಸಿಗುತ್ತೆ. ಇನ್ನು ಕೇಸ್ ನ ಜೊತೆಗೆ 42 ಗಂಟೆಗಳು ಸಿಗುತ್ತೆ. ANC ಆನ್ ಆಗಿದ್ದಾಗ 6 ಗಂಟೆಗಳವರೆಗೆ ಬ್ಯಾಟರಿ ಬ್ಯಾಕಪ್ ಸಿಗುತ್ತೆ. ಇನ್ನು ANC ಆನ್ ಮಾಡ್ಕೊಂಡು ಕೇಸ್ ನ ಜೊತೆಗೆ 25 ಗಂಟೆಗಳ ಬ್ಯಾಟರಿ ಬ್ಯಾಕಪ್ ಸಿಗುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಗೂಗಲ್ ಕಡೆಯಿಂದ. ಗೂಗಲ್ ಅವರು ಆಸ್ ಯೂಶುವಲ್ ಆಗಿ ಏನು ನಿಮಗೆ ಫ್ರೀ ಆಗಿ 15 GB ಬ್ಯಾಕಪ್ ಗೆ ಅಂತ ಸ್ಟೋರೇಜ್ ಅನ್ನ ಕೊಡ್ತಾ ಇದ್ರು. ಅದರಲ್ಲಿ ಜಿಮೇಲ್ ಮತ್ತೆ ಗೂಗಲ್ ಡ್ರೈವ್ ಮತ್ತೆ ಫೋಟೋಸ್ ಗಳನ್ನ ಮಾತ್ರ ನೀವು ಬ್ಯಾಕಪ್ ಮಾಡಬಹುದಿತ್ತು. ಈಗ ಹೊಸದಾಗಿ ಅಪ್ಡೇಟ್ ಬಿಟ್ಟಿದ್ದಾರೆ. ಅದರಲ್ಲಿ SMS ಮತ್ತೆ ಆಪ್ ಡಾಟಾ ಮತ್ತೆ ಕಾಲ್ ಹಿಸ್ಟ್ರಿನ ಕೂಡ ನೀವು ಬ್ಯಾಕಪ್ ಮಾಡ್ಕೋಬಹುದು. ಅದರಲ್ಲಿ ಈ ಒಂದು 15 GB ಏನ್ ಸ್ಟೋರೇಜ್ ಇದೆ ಅದರಲ್ಲೇ ಹೋಗಿ ಇದು ಕೂಡ ಬ್ಯಾಕಪ್ ಆಗುತ್ತೆ. ಈ ಒಂದು ಇದಕ್ಕೆ 40 MB ಮಾತ್ರ ಜಾಸ್ತಿ ಹಿಡಿಯುತ್ತೆ ಅಂತ ಹೇಳಿದ್ದಾರೆ. ನೀವೇನಾದ್ರೂ ಫುಲ್ ಮಾಡ್ಕೊಬಿಟ್ಟಿದ್ರೆ ಅಂದ್ರೆ 15 GB ಕೂಡ ಫುಲ್ ಆಗಿತ್ತು ಅಂತಂದ್ರೆ ನಿಮಗೆ ಇದು ಪ್ರಾಬ್ಲಮ್ ಆಗ್ಬೋದು. ಈ ಒಂದು ಸಮಸ್ಯೆಗೆ ಸೆಟ್ಟಿಂಗ್ ಅಲ್ಲಿ ಕೂಡ ನೀವು ಚೇಂಜ್ ಮಾಡ್ಕೋಬಹುದು. ಯಾವ್ದನ್ನ ಬ್ಯಾಕಪ್ ತಗೋಬೇಕು ಅಥವಾ ಯಾವ್ದು ಬೇಡ ಅನ್ನೋದನ್ನ ನೀವು ಸೆಟ್ಟಿಂಗ್ ಅಲ್ಲಿ ನೀವು ಸೆಟ್ಟಿಂಗ್ ನ ಚೇಂಜ್ ಮಾಡ್ಕೊಳ್ಳೋ ಮುಖಾಂತರ ನೀವು ಬ್ಯಾಕಪ್ ತಗೋಬಹುದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಚೀನಾದ ಡೀಪ್ ಸೀಕ್ ಇಂದ. ಡೀಪ್ ಸೀಕ್ ನಿಮ್ಮೆಲ್ರಿಗೂ ಗೊತ್ತಿರಬಹುದು, ಚೀನಾದ ಒಂದು AI ಸ್ಟಾರ್ಟ್ಅಪ್ ಕಂಪನಿ. ಈ ಒಂದು ಸ್ಟಾರ್ಟ್ಅಪ್ ಕಂಪನಿ ತಮ್ಮದೇ ಆದಂತ ಹೊಸ ಚಿಪ್ ಗಳನ್ನ ತಯಾರು ಮಾಡ್ಕೋತೀವಿ ಅಂತ ಹೇಳ್ಕೊಂಡಿದೆ. ತಮಗೆ ಬೇಕಾದಂತ ಚಿಪ್ ಗಳನ್ನ ಅವರೇ ತಯಾರು ಮಾಡ್ಕೋತಾ ಇದ್ದಾರೆ. ಎನ್ವಿಡಿಯಾ ಮತ್ತೆ Huawei ಕಂಪನಿಯ ಡಿಪೆಂಡೆನ್ಸಿಯನ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಸ್ವಂತ ಚಿಪ್ ಗಳನ್ನ ಇವರು ತಯಾರು ಮಾಡ್ತಾ ಇದ್ದಾರೆ. ಈ ಚಿಪ್ ಗಳನ್ನ ಹೇಗೆ ಡಿಸೈನ್ ಮಾಡಿದ್ದಾರೆ ಅಂತಂದ್ರೆ, ಹೊಸದಾಗಿ AI ಮಾಡೆಲ್ ಗಳನ್ನ ಟ್ರೈನ್ ಮಾಡೋದ್ರ ಬದಲು ಈಗ ಆಲ್ರೆಡಿ ಟ್ರೈನ್ ಆಗಿರುವಂತ AI ಮಾಡೆಲ್ ಗಳನ್ನ ಇಟ್ಕೊಂಡು ಅವುಗಳ ಮುಖಾಂತರ ಪ್ರಶ್ನೆಗಳಿಗೆ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದಕ್ಕಾಗಿ ಡಿಸೈನ್ ಮಾಡಿದ್ದಾರೆ. ಈ ಇನ್ಫರೆನ್ಸ್ ಚಿಪ್ ಗಳನ್ನ ಲೋ ಬಜೆಟ್ ನಲ್ಲಿ ತಯಾರು ಮಾಡಬಹುದು. ಮತ್ತೆ ಇದರ ಒಂದು ಔಟ್ಪುಟ್ ಕೂಡ ಚೆನ್ನಾಗಿರುತ್ತೆ. ಈ ಒಂದು ಪ್ರಾಜೆಕ್ಟ್ 1 ವರ್ಷದ ಹಿಂದೆನೆ ಶುರುವಾಗಿದೆ ಅಂತ ರಿಪೋರ್ಟ್ ಆಗಿದೆ. ಈಗ ಮೊದಲ ಬಾರಿಗೆ ಹಾರ್ಡ್ವೇರ್ ಕ್ಷೇತ್ರಕ್ಕೆ ಇದು ಕೂಡ ಬರ್ತಾ ಇದೆ. ಈಗ ಓಪನ್ AI, ಮೈಕ್ರೋಸಾಫ್ಟ್ ಅಂತ AI ಕಂಪನಿಗಳು ತಮ್ಮ ಡೈಲಿ ಕಂಪ್ಯೂಟಿಂಗ್ ಕಾಸ್ಟ್ ಅನ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಸ್ವಂತ ಮೂಲ ಸೌಕರ್ಯಗಳನ್ನ ತಯಾರು ಮಾಡ್ಕೋತಾ ಇದ್ದಾರೆ. ಅದೇ ರೀತಿ ಇದು ಕೂಡ ಮಾಡ್ತಾ ಇದೆ.
ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಈ ವಿಡಿಯೋ ಏನಾದ್ರು ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.